ಎಲ್ಲರಿಗೆ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್ ಡಿಸೆಂಬರ್ 2025 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು. ಡಿಸೆಂಬರ್ ಮಂತಲ್ಲಿ ಬಂದಂಥ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಕರೆಂಟ್ ಅಫೇರ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಈ ಪೇಜಲ್ಲಿ ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋದು 1 ಪಾಯಿಂಟು, 2 ಪಾಯಿಂಟು, 3 ಪಾಯಿಂಟು. ನಾನು ಏನೇನೆಲ್ಲ ರೆಡ್ ಬಾಕ್ಸ್ ಹಾಕಿದ್ದೀನಲ್ಲ ಅದು ಎಕ್ಸಾಮ್ಗೆ ಇಂಪಾರ್ಟೆಂಟು. ನಾನು ನೆಕ್ಸ್ಟ್ ಪೇಜಲ್ಲಿ ನೀವು ನೋಡ್ಬೋದು, ಈ ಪೇಜಲ್ಲಿ 1, 2, 3, 4 ಈ ಪೇಜಿನಿಂದ 4 ಪಾಯಿಂಟು ಇಂಪಾರ್ಟೆಂಟು. ನಾನು ಇದೇ ರೀತಿಯಾಗಿ ನೀವು ಇಲ್ಲೂ ನೋಡ್ಬೋದು. ನೆಕ್ಸ್ಟ್ ಇದೇ ರೀತಿಯಾಗಿ ಕಂಪ್ಲೀಟ್ ಮ್ಯಾಗ್ಜಿನನ್ನು ನಾವು ಇದೇ ರೀತಿ ಇಂಪಾರ್ಟೆಂಟ್ ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀನಿ. ಅದು ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಇಲ್ಲಿ ನೋಡ್ಬೋದು, ನಿಮಗೆ ಈ ಕಂಪ್ಲೀಟ್ ಮ್ಯಾಗ್ಜಿನದು ಪಿ ಡಿ ಎಫ್ ಪ್ಲಸ್ ವಿಡಿಯೋ ರೆಕಾರ್ಡ್, ಅಂದರೆ ಇದು ನನ್ನ ಒಂದೇ ಕ್ಲಾಸಲ್ಲಿ ನಿಮಗೆ ಇಂಪಾರ್ಟೆಂಟನ್ನು ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೆ ಈ ಪಿ ಡಿ ಎಫ್ ಮತ್ತು ವಿಡಿಯೋ ಕ್ಲಾಸು ಬೇಕಾಗಿದ್ದರೆ ಟೆಲಿಗ್ರಾಮ್ಗೆ ಹೋಗಿ ಸರ್ಚ್ ಮಾಡಿ. ಏನಂತಂದರೆ KPSC 1, 2, 3 ಅಂತ ಸರ್ಚ್ ಮಾಡಿ ನನಗೊಂದು ಮೆಸೇಜ್ ಹಾಕಿ, ಕರೆಂಟ್ ಅಫೇರ್ಸ್ ಅಂತ ಒಂದು ಮೆಸೇಜ್ ಹಾಕಿ ನಿಮಗೆ ಪಿ ಡಿ ಎಫ್ ಮತ್ತು ವಿಡಿಯೋ ಕ್ಲಾಸು ಕೂಡ ಕಳಿಸ್ಕೊಡ್ತೀನಿ, ಇಂಪಾರ್ಟೆಂಟ್ ಕ್ಲಾಸು. ಇಲ್ಲಿ ನೋಡಿ, ಕೆನಡಾ ಮೂಲದ ಬ್ರಿಟನ್ ಲೇಖಕ ಡೇವಿಡ್ ಜುಲೈ ಅವರ ಫ್ಲೆಶ್ ಕಾದಂಬರಿಗೆ 2025ನೇ ಸಾಲಿನ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಇಂಪಾರ್ಟೆಂಟು, 2025ನೇ ಸಾಲಿನ ಬೂಕರ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ ಕೇಳ್ತಾರೆ, ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಪಾಯಿಂಟು, ಪ್ರಶಸ್ತಿಯ ಮೊತ್ತ. ಈ ಪ್ರಶಸ್ತಿಯು 50,000 ಪೌಂಡ್. ಇದು ನಿಮಗೆ ನೆನಪಿರಲಿ, 50,000 ರೂಪಾಯಿ ಅಲ್ಲ, 50,000 ಪೌಂಡ್. 50,000 ಪೌಂಡ್ ಅಂದರೆ ಸುಮಾರು 58.25 ಲಕ್ಷ ರೂಪಾಯಿಗಳು. ಇದು ನಿಮಗೆ ನೆನಪಿರಲಿ, ಪೌಂಡು ಮತ್ತು ರೂಪಾಯಿ ಎರಡು ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಕೆಳಗಡೆ ಒಂದು ಸೆಕೆಂಡ್. ಬೂಕರ್ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿಯಾಗಿದ್ದು ಇದು ಇಂಪಾರ್ಟೆಂಟ್. ಬೂಕರ್ ಪ್ರಶಸ್ತಿಯನ್ನು ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ, ಯಾವ ವಿಭಾಗಕ್ಕೆ ಕೊಡುತ್ತಾರೆ ಅಂತ ಕೇಳ್ತಾರೆ. ಇದ್ಯಾವುದು? ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿಯಾಗಿದೆ. ಇಂಗ್ಲೀಷ್ ಕಾದಂಬರಿಗಳಿಗೆ ನೀಡುತ್ತಾರೆ. ಇಷ್ಟು ನೆನಪಿರಲಿ, ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ಪಾಯಿಂಟು, ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಮಸೂದೆಗೆ ಅಂಕಿತ ಹಾಕಲು ಕಾಲಮಿತಿ ಹೇರಲು ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು. ಇಂಪಾರ್ಟೆಂಟು. ಇದ್ರ ಮೇಲೆ ಕ್ವಶನ್ಸು ಬರ್ಬೋದು, ಇಂಪಾರ್ಟೆಂಟು. ಕ್ವಶನನ್ನು ಯಾವ ಥರ ಕೇಳ್ತಾರೆ ಅಂತ ಹೇಳ್ತೀನಿ ನೋಡಿ. ನೋ ಟೈಮ್ ಲೈನ್ಸ್ ಫಾರ್ ಗವರ್ನರ್ ಪ್ರೆಸಿಡೆಂಟ್ ಟು ಗ್ರ್ಯಾಂಟ್ ಅಸೆಟ್ ಟು ಬಿಲ್. ಸುಪ್ರೀಂ ಕೋರ್ಟ್ ಹೇಳಿದೆ. ಅದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು. ಏನಂದರೆ, ತನ್ನ ಹಿಂದಿನ ತೀರ್ಪನ್ನೇ ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಸಂಸತ್ತು ಅಥವಾ ವಿಧಾನಮಂಡಲ ಅಂಗೀಕರಿಸಿದ ವಿಧೇಯಕಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ 3 ತಿಂಗಳ ಕಾಲಮಿತಿ ನಿಗದಿಪಡಿಸಿ ಈ ಹಿಂದೆ ತಾನೇ ನೀಡಿದ ತೀರ್ಪನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು. ಇದು ಇಂಪಾರ್ಟೆಂಟ್. ಅಂದರೆ ಏನಾದರೂ ಒಂದು ಬಿಲ್ಲನ್ನು ವಿಧಾನಸಭೆಯಲ್ಲಾಗಲಿ ಸಂಸತ್ತಿನಲ್ಲಾಗಲಿ ಒಂದು ಬಿಲ್ಲನ್ನು ಪಾಸ್ ಮಾಡಿದರೆ ಆ ಬಿಲ್ಲನ್ನು ಗವರ್ನರ್ ಆಗಲಿ ಅಥವಾ ರಾಷ್ಟ್ರಪತಿಗಳಾಗಲಿ 3 ತಿಂಗಳ ಕಾಲಮಿತಿಯನ್ನು, ಅಂದರೆ ಅವರು 3 ತಿಂಗಳ ತಡೆ ಹಿಡಿಯಬಹುದಾಗಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ಮುಂಚೆ ಹೇಳುತ್ತೆ, ಇವಾಗ ಅದನ್ನೇ ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟ್ ನೋಡಿ, ದ್ವಿಪೀಠದ ತೀರ್ಪಿನ ನ್ಯಾಯ ಮುಖ್ಯಾಂಶ. ರಾಜ್ಯಗಳ ವಿಧಾನಸಭೆಗಳು ಅಂಗೀಕರಿಸಿದ ಮಸೂದೆಯ ವಿಚಾರವಾಗಿ 3 ತಿಂಗಳ ಅವಧಿಯಲ್ಲಿ ತೀರ್ಮಾನ ಕೈಗೊಳ್ಳಬೇಕೆಂದು ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಕಾಲಮಿತಿಯನ್ನು ಈ ಪೀಠ ನಿಗದಿಪಡಿಸಿತ್ತು. ಈ ತೀರ್ಪು ಪರಿಗಣಿಸಿ ಒಪ್ಪಿಗೆಯನ್ನು ಸಹ ಪರಿಚಯಿಸಿತು. ರಾಜ್ಯಪಾಲರು ಆ ಸಮಯದೊಳಗೆ ಕಾರ್ಯನಿರ್ವಹಿಸಲು ವಿಫಲರಾದರೆ ಮಸೂದೆಗೆ ಒಪ್ಪಿಗೆ ನೀಡಲಾಗಿದೆ ಎಂದು ಪರಿಗಣಿಸಬಹುದೆಂದು ನ್ಯಾಯಪೀಠ ಹೇಳಿದೆ. ಅಂದರೆ ಇವಾಗ ಏನಾದ್ರು ಬಿಲ್ಲನ್ನು ಪಾಸ್ ಮಾಡಿದರೆ ಆ ರಾಷ್ಟ್ರಪತಿಗಳು ನೀಡಿದಂಥ ಕಾಲದಲ್ಲಿ, ಅಂದರೆ ಸಮಯದಲ್ಲಿ ಅವರು ಏನಾದರೂ ಅದಕ್ಕೆ ಸಹಿಯನ್ನು ಹಾಕದೆ ತಮ್ಮ ಹತ್ರ ಇಟ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಅದು ಸಹಿ ಹಾಕಿದೆ ಅಂತ ಅವರು ಪರಿಗಣಿಸಬಹುದು. ಇಷ್ಟು ಇಂಪಾರ್ಟೆಂಟು. ಇಲ್ಲಿ ನೋಡ್ಬೋದು, ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂದರೆ ಎಕ್ಸಾಮಲ್ಲಿ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂದರೆ, ವಿಧಾನಸಭೆ ಅಥವಾ ಪಾರ್ಲಿಮೆಂಟಿನಲ್ಲಿ ಪಾಸ್ ಆದಂಥ ಬಿಲ್ ಅಥವಾ ಮಸೂದೆಯನ್ನು
ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಅದನ್ನು ಕಾಲಮಿತಿಯವರೆಗೆ ತಡೆ ಹಿಡಿಯಬಹುದು, ಈ ಥರ ಕ್ವಶನ್ಸನ್ನು ಕೇಳ್ತಾರೆ. ಅಥವಾ 3 ತಿಂಗಳ ಕಾಲದವರೆಗೆ ತಡೆ ಹಿಡಿಯಬಹುದು, ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಅದನ್ನು ಮುಂಚೆ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು, ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿದೆ. ಯಾವುದೇ ರೀತಿಯಾದಂಥ ಮಸೂದೆಯನ್ನು ರಾಷ್ಟ್ರಪತಿ ಆಗಲಿ ರಾಜ್ಯಪಾಲರಾಗಲಿ ಅದನ್ನು ಅಂಕಿತ ಅಂದರೆ ಅವರ ಸಹಿ ಹಾಕಲಿಕ್ಕೆ ಅವರು ತಡೆ ಹಿಡಿಯುವ ಹಾಗಿಲ್ಲ. ಇಷ್ಟು ಇಂಪಾರ್ಟೆಂಟ್ ನೆನಪು ಇವಾಗ ಬಂದಂಥ ನ್ಯೂಸು. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಇದೆ, ಒಂದು ಸೆಕೆಂಡ್. ಗಾಜಾ ಶಾಂತಿ ಯೋಜನೆ ಇದು ಇಂಪಾರ್ಟೆಂಟ್. ಏನಂದರೆ ಇಸ್ರೇಲ್ ಮತ್ತು ಹಮಾಸ್ ಶಾಂತಿ ಒಪ್ಪಂದಕ್ಕೆ ಸಹಿ. ಇಂಪಾರ್ಟೆಂಟ್ ಏನಂತಂದರೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದಂಥ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಮಾಡಿದಂಥ ಇದು ಯೋಜನೆ, ಇದು ಇಂಪಾರ್ಟೆಂಟ್. ಗಾಜಾ ಶಾಂತಿ ಯೋಜನೆ ಯಾವ 2 ದೇಶಗಳ ನಡುವೆ ನಡೆಯಿತು ಅಂತ ಕೇಳ್ತಾರೆ. ಇಸ್ರೇಲ್ ಮತ್ತು ಹಮಾಸ್ ಶಾಂತಿ ಒಪ್ಪಂದಕ್ಕೆ ಇದು ಗಾಜಾ ಶಾಂತಿ ಯೋಜನೆ ನಡೆಯಿತು. ಪಾಯಿಂಟ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಹಮಾಸ್ ನಡುವೆ ಶಾಂತಿ ಒಪ್ಪಂದ ಏರ್ಪಟ್ಟಿತು. ಇಷ್ಟು ಇಂಪಾರ್ಟೆಂಟು. ಗಾಜಾ ಶಾಂತಿ ಯೋಜನೆ ಯಾವ 2 ದೇಶಗಳ ನಡುವೆ ನಡೆಯಿತು ಅಂತ ಕೇಳ್ತಾರೆ, ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ 4 ದೇಶಗಳ ಸಹಿ. 2 ವರ್ಷಗಳ ಯುದ್ಧ ಕೊನೆಗೊಳಿಸುವ ಗುರಿ ಹೊಂದಿರುವ ಗಾಜಾ ಕದನ ವಿರಾಮ ಒಪ್ಪಂದವನ್ನು ಖಾತ್ರಿಪಡಿಸುವ ಮಹತ್ವದ ಘೋಷಣೆ ಅಮೆರಿಕ, ಈಜಿಪ್ಟು, ಕತಾರ್ ಮತ್ತು ಟರ್ಕಿ ರಾಷ್ಟ್ರಗಳು ಸಹಿ ಹಾಕಿದವು. ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್, ಭಾರತಕ್ಕೆ ಬೋಟ್ಸ್ವಾನಾದಿಂದ 8 ಚಿರತೆಗಳನ್ನು ಹಸ್ತಾಂತರಿಸಿದೆ. ಇಂಪಾರ್ಟೆಂಟ್ ಇಲ್ಲಿ ನೋಡಿ. ದಕ್ಷಿಣ ಆಫ್ರಿಕಾ ಖಂಡದ ರಾಷ್ಟ್ರವಾದ ಬೋಟ್ಸ್ವಾನಾದ ದೇಶವು ಭಾರತಕ್ಕೆ 8 ಚಿರತೆಗಳನ್ನು ಹಸ್ತಾಂತರಿಸಿದೆ. ಇಂಪಾರ್ಟೆಂಟ್ ಇಲ್ಲಿ ನೋಡಿ. ಇನ್ನೊಂದು, ಮುಕೋಲೋಡಿ ಮೀಸಲು ಅರಣ್ಯ ಪ್ರದೇಶ ಇದು ಎಲ್ಲಿದೆ ಅಂತ ಕೇಳ್ತಾರೆ. ಮುಕೋಲೋಡಿ ಮೀಸಲು ಅರಣ್ಯ ಪ್ರದೇಶ ದಕ್ಷಿಣ ಆಫ್ರಿಕಾದ ಬೋಟ್ಸ್ವಾನಾದಲ್ಲಿದೆ. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ಅಲ್ಲಿಂದ 8 ಚಿರತೆಗಳನ್ನು ನಮ್ಮ ಭಾರತ ದೇಶಕ್ಕೆ ಕಳಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಮಧ್ಯಪ್ರದೇಶದ ಕುನು ರಾಷ್ಟ್ರೀಯ ಉದ್ಯಾನವನ ಇದು ಇಂಪಾರ್ಟೆಂಟ್. ಇದು ಸುಮಾರು ಸಾರಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಕುನು ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಮಧ್ಯಪ್ರದೇಶದಲ್ಲಿದೆ. ನೆಕ್ಸ್ಟ್ ಇದಿಲ್ಲಿ ನೋಡಿ, ಪ್ರಾಜೆಕ್ಟ್ ಚೀತಾ ಬಗ್ಗೆ ಮಾಹಿತಿ. ಇಲ್ಲಿ ಚೀತಾ ಇದೆಯಲ್ಲ, ಇದು IUCN ರೆಡ್ ಲಿಸ್ಟ್ನಲ್ಲಿ ಯಾವ ಪಟ್ಟಿಯಲ್ಲಿದೆ ಅಂತ ಕೇಳ್ತಾರೆ. ಏನಂದರೆ ಚೀತಾ ಇದೆಯಲ್ಲ IUCN ರೆಡ್ ಲಿಸ್ಟ್ನಲ್ಲಿ ಅಳಿವಿನ ಅಂಚಿನಲ್ಲಿದೆ. ಇದು ನಿಮಗೆ ನೆನಪಿರಲಿ, ಅಳಿವಿನ ಅಂಚಿನಲ್ಲಿದೆ ಯಾವುದು, ಚೀತಾ. ನೆಕ್ಸ್ಟ್, 56ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2025 ಎಲ್ಲಿ ನಡೆಯಿತು, ಗೋವಾದಲ್ಲಿ ನಡೆಯಿತು. ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟು ಇದೇನು ಕರ್ಸರ್ ಈ ಥರ ಮಾಡ್ತಾಯಿದ್ದಾರೆ. ಓಕೆ, ನೆಕ್ಸ್ಟ್ ಏನಪ್ಪ ಇದೆ. ಓಕೆ, ಸಾರಿ ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತಾನೆ. ಕರ್ಸರ್ ಯಾಕೋ ಸರಿಯಾಗಿ ಆಗ್ತಾಯಿತ್ತು, ಮೂವ್ ಆಗ್ತಾಯಿದೆ, ಸರಿಯಾಗಿ ಆಪ್ರೇಟ್ ಆಗ್ತಾಯಿಲ್ಲ ಕರ್ಸರ್. ಒಂದು ಸೆಕೆಂಡ್, ಇದು ಕರ್ಸರ್ ಆಯ್ತಲ್ಲ. ನೆಕ್ಸ್ಟ್ ಕ್ಲಾಸ್ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಇಲ್ಲೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೆಕ್ಸ್ಟ್ ಕ್ಲಾಸ್. ನಿಮಗೆ PDF ಏನಾದರೂ ಬೇಕಾಗಿದ್ದರೆ, ಕ್ಲಾಸ್ ವಿಡಿಯೋ ಏನಾದರೂ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ. ಟೆಲಿಗ್ರಾಮ್ಗೆ ಹೋಗಿ KPSC 1 2 3 ಅಂತ ಟೈಪ್ ಮಾಡಿ ನನಗೆ ಅಲ್ಲೊಂದು ಕನ್ನಡ ಅಥವಾ ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್ ಅಂತ ಒಂದು ಮೆಸೇಜ್ ಹಾಕಿ ನಿಮಗೆ ಕಂಪ್ಲೀಟಾಗಿ ಕಳಿಸ್ಕೊಡ್ತೀನಿ. ಇಂಪಾರ್ಟೆಂಟು. ಕರ್ಸರ್ ಸರಿ ಬರ್ತಾಯಿಲ್ಲ ಯಾಕೆ.